ಮೈಸೂರು ಅಂದರೆ ಅತಿಥಿ ದೇವೋಭವ. ಈಗ ಕಾಡಿನಿಂದ ನಾಡಿಗೆ ಬಂದಿರುವಂತಹ ದಸರಾ ಗಜಪಡೆಗಳು ಮೈಸೂರಿನ ಅತಿಥಿಗಳು. ಈ ಅತಿಥಿಗಳಿಗೆ ಪ್ರತಿದಿನ ತಗೊಳ್ತಾ ಇರುವಂತಹ ವೆಚ್ಚ ಏನು, ಯಾವೆಲ್ಲ ಆಹಾರಗಳನ್ನು ನೀಡಲಾಗ್ತಾ ಇದೆ, ಈ ಬಗ್ಗೆ ಮಾತಾಡಲಿಕ್ಕೆ DCF ಡಾಕ್ಟರ್ ಪ್ರಭುಗೌಡ ನಮ್ಮ ಜೊತೆಗಿದ್ದಾರೆ. ಸರ್, ಗಜಪಡೆಗಳು ಮೈಸೂರಿನ ಅತಿಥಿಗಳು. ಮೈಸೂರು ಅರಮನೆಯಲ್ಲಿ ವಿಶೇಷವಾದಂಥ ರಾಜಾತಿಥ್ಯ, ವಿಶೇಷ ಆಹಾರಗಳನ್ನ ನೀಡಲಾಗ್ತಾ ಇದೆ. ಪ್ರತಿನಿತ್ಯ ಆನೆಗಳಿಗೆ ಏನೆಲ್ಲ ಆಹಾರಗಳನ್ನು ನೀಡಲಾಗ್ತದೆ? ಹೌದು. ಇಲ್ಲಿ ಏನು ಅಂತಂದರೆ ಕಾಡಿನಿಂದ ಬಂದಿರ್ತಾವಲ್ಲ, ಸೊ ಹಾಗಾಗಿ ಬೆಳಗ್ಗೆಯಿಂದ ನಾವು ಸಂಜೆವರೆಗೂ ನಮ್ಮದೇ ಆಹಾರನ ನೀಡಬೇಕಾಗುತ್ತೆ. ಇಲ್ಲಿ ಯಾವುದೂ ಕೂಡ ಹೊರಗಡೆಯಿಂದ ಅದು ಆಯ್ಕೆ ಮಾಡಿಕೊಂಡು ತಿನ್ನೋಕ್ಕೆ ಅವಕಾಶ ಇರೋಲ್ಲ. ಹಾಗೆ ಬೆಳಗ್ಗೆ ಮತ್ತು ಈವ್ನಿಂಗು ನಾವು ಕಾನ್ಸಂಟ್ರೇಟನ್ನು ಕೊಡ್ತೀವಿ. ಮಧ್ಯಾಹ್ನ ಮಧ್ಯದಲ್ಲಿ ಏನು ಅಂತಂದರೆ ಕಂಟಿನ್ಯೂಸ್ ಇದು ಅಂದರೆ ಒಂದಾದಮೇಲೆ ಒಂದು ತಿಂತಾನೇ ಇರುತ್ತೆ. ಬ್ರ್ಯಾಂಚ್ ಪೌಡರ್ಸ್ ಒಂದು 450 to 500 kg ಕೊಡ್ತೀವಿ. ಅದಾದಮೇಲೆ ಗ್ರೀನ್ ಗ್ರಾಸ್ ಒಂದು 175 to 200 kg ಕೊಡ್ತೀವಿ. ಆಮೇಲೆ ಇದನ್ನು 35 kg ಭತ್ತ ಮತ್ತು ಭತ್ತದ ಹುಲ್ಲನ್ನು ಸೇರಿ ಕುಸ್ರೆ ಅಂತೇಳಿ ಕಟ್ಟಿ ಕಂಟಿನ್ಯೂಸ್ ಆಗಿ ನೋಡ್ಬೋದು. ಒಂದು 4 ಜನ ಅದ್ರ ಮುಂದೆ ಆನೆ ಮುಂದೆ ಕಟ್ಟಿ ಕೊಡ್ತಾನೆ ಇರ್ತಾರೆ, ಅದು ತಿಂತಾನೆ ಇರುತ್ತೆ. ಸೊ ಆ ಥರ ಕಂಟಿನ್ಯೂಸ್ ಆಗಿ ಸೇರಿ ಒಂದು 750 kg ಒಂದು ಎಲಿಫೆಂಟ್ಸ್ಗೆ ಬೇಕು, ಮೇಲ್ ಎಲಿಫೆಂಟ್ಸ್ಗೆ. ಫಿಮೇಲ್ ಎಲಿಫೆಂಟ್ಸ್ ಆದರೆ ಒಂದು 150 to 200 kg ಕಡಿಮೆ ಕೊಡ್ತೀವಿ. ಈಗ ವಿಶೇಷವಾದಂಥ ಆಹಾರ ನೀಡೋದ್ರಿಂದಾಗಿ ಏನೆಲ್ಲ ಅನುಕೂಲಗಳು ಆನೆಗಳಿಗಾಗುತ್ತೆ? ವಿಶೇಷವಾಗಿ ನೀಡುವಂಥದ್ದು ಏನು ಅಂತಂದರೆ ಕಾರ್ಬೋಹೈಡ್ರೇಟ್ಸು ಮತ್ತು ಪ್ರೋಟೀನ್ಸು, ಬಾಡಿ ಬಯೋಮಾಸನ್ನು ಮೇಂಟೈನ್ ಮಾಡೋ ಸಲುವಾಗಿ. ಈಗ ಗೊತ್ತಿಲ್ಲ ನಮಗೆ ಫುಡ್ಡಲ್ಲಿ, ಅಂದರೆ ಈಗ ನಾವು ಕೊಡ್ತಾ ಇರುವ ಬ್ರ್ಯಾಂಚ್ ಪೌಡರ್ಸು, ಗ್ರೀನ್ ಗ್ರಾಸಲ್ಲಿ ಎಲ್ಲ ಅದಕ್ಕೆ ಬೇಕಾದಂಥ ನ್ಯೂಟ್ರಿಷನ್ಸ್ ಸಿಗುತ್ತೆ ಇದು ಅಂತ ಗೊತ್ತಿಲ್ಲ. ಆ ಉದ್ದೇಶಕ್ಕಾಗಿ ಏನು ಅಂತಂದರೆ ನಾವು ಸ್ಪೆಷಲ್ ರೇಷನ್ನ ಕೊಡ್ತೀವಿ. ಇಟ್ಸ್ ಲೈಕ್ ಏನು ಅಂತಂದರೆ ನಮ್ಮ ಬಾಡಿಗೆ ನಾವು ಏನು ಕಾನ್ಸಂಟ್ರೇಟ್ ಡ್ರೈ ಫ್ರೂಟ್ಸ್ ತಿಂದಂಗೆ ಇದು. ಸೊ ಆ ಥರ ಇದು ಅಷ್ಟೇ. ಏನೆಲ್ಲ ಇರುತ್ತೆ ವಿಶೇಷ ಆಹಾರದಲ್ಲಿ ಅಂತ? ಗ್ರೀನ್ ಗ್ರಾಮ್ ಇರುತ್ತೆ, ಬ್ಲ್ಯಾಕ್ ಗ್ರಾಮ್ ಇರುತ್ತೆ, ಹಾರ್ಸ್ ಗ್ರಾಮ್ ಇರುತ್ತೆ, ರಾಗಿ ಇರುತ್ತೆ, ಆಮೇಲೆ ಇದು ಹುರುಳಿ ಇರುತ್ತೆ, ಉಪ್ಪು, ಆಮೇಲೆ ತರಕಾರಿ ಒಂದು 5 to 6 ಟೈಪ್ ತರಕಾರಿಗಳಿರುತ್ತೆ. ಸೊ ಆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಅಂದರೆ ಯಾವ ರೀತಿ ಕೊಡುವಂಥದ್ದನ್ನ, ಬೇಯಿಸಿ ಕೊಡುವಂಥದ್ದು ಅಥವಾ ಯಾವ ರೀತಿ ಕೊಡ್ತೀರಾ ಅಂತ? ಹೌದು, ಒಂದು 6 hours ಬೇಯಿಸ್ತೀವಿ. ಬೇಯಿಸ್ಬಿಟ್ಟು ಅದು ಪೂರ್ತಿ ಕಿಚಡಿ ಟೈಪ್ ಆಗಬೇಕು. ಅಂದರೆ ಪೂರ್ತಿ ಕಿವುಚಿದ್ರೆ ಇದು ಬರಬೇಕು, ಆ ಟೈಪ್ ಇರಬೇಕು. ನೋಡಿ, ನೀವು ನೋಡ್ತಾ ಇರ್ಬೋದು. ಈ ಪ್ರೊಸೆಸ್ ಏನಂದರೆ 6 hours ತಗೊಳುತ್ತೆ. ಇವನ್ ಆನಿಯನು ಒಂದು ಅರ್ಧ kg ಒಂದು ಇದಕ್ಕೆ ಇದು ಹಾಕ್ತಾರೆ. ಅದನ್ನೆಲ್ಲನೂ ಸೇರಿಸಿ ಒಂದು 6 hours ಆದಮೇಲೆ ಮತ್ತೆ ಒಂದು 4 to 5 hours ಅದು ತನ್ನಾಗಲೇಬೇಕು. ಸೊ ಹಾಗಾಗಿ ಟೇಕ್ಸ್ 10 hours ಪ್ರೊಸೆಸ್ ಇದು. ಸಾಮಾನ್ಯವಾಗಿ ಒಂದು ಆನೆಗೆ ಇಷ್ಟೇ ಆಹಾರ ಬೇಕು ಅಂತೇಳಿ ಯಾವ ರೀತಿ ಅದನ್ನ ತಾವು ಗುರುತಿಸ್ತೀರಾ ಅಂತ? ಇದು ನಾವು ವೆಯ್ಟನ್ನು ಹಾಕಿದ್ವಲ್ಲ, ವೆಯ್ಟ್ ಹಾಕಿದ ಮೇಲೆ ಸೊ ವಿ ಕಾಲ್ ಫಾರ್ ದಿ ಮೀಟಿಂಗ್ ಆಫ್ ದಿ ವೆಟರ್ನರಿ ಡಾಕ್ಟರ್ಸ್. ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಎನಿಮಲ್ ಇದಲ್ವಾ, ಡಯಟ್ ಚಾರ್ಟ್. ಸೊ ಎಲ್ಲ ಡಾಕ್ಟರ್ಸ್ಗಳು ಸೇರಿಬಿಟ್ಟು ಒಂದು ಡಯಟ್ ಚಾರ್ಟನ್ನು ಪ್ರಿಪೇರ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ಡಾಕ್ಟರ್ ಇದರ ಪ್ರಕಾರ ನಾವು ಪಾಲನೆ ಮಾಡ್ತೀವಿ. ಹೇಗೆ ಮಾಡ್ತಾರೆ ಅಂದರೆ ಎಷ್ಟು kg ಎಷ್ಟು ಅಂತಂದರೆ? ಅದನ್ನು ಅಂದರೆ ಒಂದು ಬಾಡಿ ಬಯೋಮಾಸ್ಗೆ ಎಷ್ಟು ಬೇಕು. ಈಗ ನಾನು ಇದು ಎಷ್ಟು 100 kg ಇದ್ದೀನಿ, ಒಂದು 50 ಇದ್ದೀನಿ ಅಂತಂದರೆ ಸೊ ನನಗೆ 10 kg ಫುಡ್ ಬೇಕು. ಸೊ ಪರ್ ಡೇ. ಸೊ 65 kg ಇದ್ದೀನಿ ಅಂದರೆ 6.5 kg ಬೇಕು. ದಿಟ್ಸ್ ಅ ತಂಬ್ ರೂಲು, ಜನರಲ್ ತಂಬ್ ರೂಲ್ ಇದು. ಸೊ ಪ್ರಾಣಿಗಳಿಗೂ ಅದೇ ಅಪ್ಲೈ ಆಗುತ್ತೆ? ಹೌದು, ಬಾಡಿ ಬಯೋಮಾಸ್ ಅಷ್ಟೇ. ಸೊ ಹಾಗಾಗಿ ಅವರು ವೆಟರ್ನರಿ ಡಾಕ್ಟರ್ಸ್ ದೇವರು ಓದಿರ್ತಾರೆ, ಅದ್ರ ಬಗ್ಗೆನೇ ದೇವರು PhD ಮಾಡಿದ್ದಾರೆ. ಹಾಗಾಗಿ ದೇ ವಿಲ್ ಫಿಕ್ಸ್ ದ ಇದು ಏನು ಯಾವ ಇದನ್ನು ಯಾವ ಟೈಮ್ಗೆ ಯಾವ ಫುಡ್ಡನ್ನು ಕೊಟ್ಟರೆ ಅದು ಆರೋಗ್ಯ ಇರುತ್ತೆ ಅಂತೇಳಿ. ಸೊ ಅವರೆಲ್ಲ ಕೂಡ 5-10 ವರ್ಷ ಇದರಲ್ಲಿ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ಡಾಕ್ಟರ್ಸ್ಗಳು. ಹಾಗೆ ಎಲ್ಲರದ ಇದನ್ನು ತಗೊಂಡು ನಾವು ಮಾಡಿರ್ತೀವಿ. ಉದಾಹರಣೆಗೆ ಈಗ ಬಲಭೀಮನೆ ಅತಿ ಹೆಚ್ಚು ತೂಗುವಂಥದ್ದು ಸರಿ ಸುಮಾರು 5500 kg ಇದ್ದಾನೆ. ಆತನಿಗೆ ಎಷ್ಟು ಆಹಾರ ಬೇಕಾಗುತ್ತೆ ಅಂತ, ಎಷ್ಟು kg ಆಹಾರ ಬೇಕಾಗುತ್ತೆ? ಏನಕ್ಕೆ ಅಂತಂದರೆ ಅವನು ಈಗ ಬೆಳೀತಾ ಇರುವಂಥ ಎಲಿಫೆಂಟ್ಸ್ ಅದು. ಇಟ್ಸ್ ಇನ್ ಯಂಗ್ ಏಜ್, ಅವನು 25 ವರ್ಷ ಅವನಿಗೆ. ಹಾಗಾಗಿ ಇನ್ನೂ ಬೆಳೀತಾ ಇರೋದ್ರಿಂದ ಎಷ್ಟೇ ಫುಡ್ ತೊಗೊಂಡು ಇಂಟೇಕ್ ತೊಗೊಂಡು ಅದನ್ನು ಕರೆಸ್ಕೊಳ್ಳುವಂಥ ಶಕ್ತಿ ಇದೆ. ಆಮೇಲೆ ಇದನ್ನು ಬಲನೂ ಇದೆ ಅವನಿಗೆ. ಹಾಗಾಗಿ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾನೆ. ಎಷ್ಟು ಕೊಡ್ತೀರಾ ಅವನಿಗೆ ಅಂತೇಳಿ? ಇಲ್ಲ, ಸೇಮ್ ಪ್ರಪೋರ್ಷನ್ ಇದರಲ್ಲಿ 750 kgನೇ. ಸೊ ಸ್ವಲ್ಪ ಹೆಚ್ಚಿಗೆ ತಿಂತಾನೆ, ಇಲ್ಲ ಅಂತ ಕೊಡ್ತಾರೆ ಅದನ್ನು ಹಾಗೆ ಕೊಡ್ತಾರೆ. ಏನು ಹಾಗೇನು ಅಂದರೆ ಅವ್ನು ತಿಂದಂಗೆ ಕೊಡ್ತಾ ಹೋಗ್ತಾರೆ. ಒಂದು 50 kg ಹೆಚ್ಚು ಕಡಿಮೆ ಆಗ್ಬೋದು. ಸೊ ಅದನ್ನೇನು ನಾವು ಇಟ್ಕೊಳ್ಳಲ್ಲ. ಬಟ್ ಚಾರ್ಟ್ ಪ್ರಕಾರ ನಾವು 750 kg ಮಿನಿಮಮ್ ಕೊಡಲೇಬೇಕು, ಅಷ್ಟು ಕೊಟ್ಟೆ ಕೊಡ್ತೀವಿ. ಈಗ ಕಾಡಿನಿಂದ ನಾಡಿಗೆ ಬಂದ ದಿನದಿಂದ ವಾಪಸ್ಸು ಕಾಡಿಗೆ ಹೋಗುವವರೆಗೂ ಆನೆಗಳ ಒಂದು ವೆಚ್ಚ ಎಷ್ಟಾಗ್ಬೋದು? ಆಗ್ಬೋದು ಒಂದು 55 to 60 ಲಕ್ಷ ಆಗ್ಬೋದು. ಸೊ ಊಟಕ್ಕೆ ಬರೀ ಊಟಕ್ಕೆ ನಾನು ಹೇಳ್ತಾ ಇರೋದು 14 ಆನೆಗಳಿಗೆ ಇಲ್ಲಿ ಬಂದು 2 ತಿಂಗಳು ವಾಸ್ತವ್ಯ ಮಾಡಿ ವಾಪಸ್ ಹೋಗೋಕ್ಕೆ ಒಂದು 55 to 60 lakh ಬೇಕಾಗುತ್ತೆ. ಈ ದವಸ ಧಾನ್ಯಗಳನ್ನು, ಈ ತರಕಾರಿಗಳನ್ನೆಲ್ಲ ಯಾವ ರೀತಿಯಾದಂಥ ಕ್ವಾಲಿಟಿ ಫುಡ್ ಬೇಕಾಗ್ತದೆ, ಯಾವ ರೀತಿ ಅದನ್ನ ತರಿಸಲಾಗ್ತದೆ ಅಂತ? ನೀವು ನೋಡಿರ್ಬೋದು, ನಮ್ಮ ಇದು ರೇಷನ್ ರೂಮ್ ಯಾವಾಗಲೂ ಓಪನ್ ಇರುತ್ತೆ. ಸೊ ಯು ಕ್ಯಾನ್ ವಿಸಿಟ್ ಎನಿ ಟೈಮು. ನೀವು ವಿಸಿಟ್ ಮಾಡಿದಾಗ ನೋಡಿ, ಅದನ್ನು ಆ ಕ್ವಾಲಿಟಿಗಳನ್ನು ನೀವು ಕೈಯಲ್ಲಿ ಇಟ್ಕೊಂಡು ನೋಡಿ. ಅದಾದಮೇಲೆ ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿರುವಂಥ ಕಾಳುಗಳನ್ನು ನೋಡಿ. ಸೊ ಅದಕ್ಕಿಂತ ಇದು ಕಡಿಮೆ ಕ್ವಾಲಿಟಿ ಇದ್ದರೆ ನನಗೆ ಬಂದು ಹೇಳಿ. ಅದನ್ನು ನಾವು ತಿಂತೀವಲ್ಲ ಮನೆಯಲ್ಲಿ, ಅದಕ್ಕಿಂತ ಚೆನ್ನಾಗಿರುವಂಥ ಕ್ವಾಲಿಟಿನೇ ನಾವು ಕೊಡೋದು.
ನೀವು ಯಾಕೆಂದರೆ ಅದ್ರದ್ದು ಗುಣಮಟ್ಟನ ನಾವು ಇಲ್ಲಿ ಕಾಪಾಡಲೇಬೇಕು. ನಾವು ಅಂದರೆ ವಿಶ್ವವಿಖ್ಯಾತ ದಸರಾ ಇರೋದ್ರಿಂದ, ಸೊ ಆ ದಸರಾದ ಎಲ್ಲಿ ಬಾಳ್ಕೊಳ್ಳೋಂಥ ಆನೆಗಳು ಇಟ್ಸ್ ಲೈಕ್ ದೇ ಶುಡ್ ಹ್ಯಾವ್ ದ ರಾಯಲ್ ಟ್ರೀಟ್ಮೆಂಟ್ಸ್. ಹಾಗಾಗಿ ಅದಕ್ಕೆ ಕಾರಣದಿಂದ ನಾವು ಅದರಲ್ಲಿ ಫುಡ್ಡಲ್ಲಿ ಯಾವುದೇ ಕಾರಣಕ್ಕೂ ಕೊರತೆ ಮಾಡಲ್ಲ. ಸೊ ಅದಕ್ಕೆ ರಾಯಲ್ ಫುಡ್ಡನ್ನೇ ಕೊಡ್ತೀವಿ. ಯಾಕಂದರೆ ಈಗಾಗಲೇ ನಾನು ಹೇಳಿದೆ, ಅತಿಥಿ ದೇವೋಭವ ಮೈಸೂರಿನ ಅದು ಟ್ರೇಡ್ ಮಾರ್ಕು. ಸೊ ಮೈಸೂರಿಗೆ ಬಂದಿರುವಂಥ ಅತಿಥಿಗಳಿವರು. ಸೊ ಯಾವ ರೀತಿ ಕೇರನ್ನು ತಗೊಳ್ಳಾಗ್ತಾ ಇದೆ ಅತಿಥಿಗಳಿಗೆ? ಅದೇ ಹೇಳಿದೆಲ್ಲ ನಾನು, ಇದು ಇಟ್ಸ್ ಲೈಕ್ ಎ ರಾಯಲ್ ಟ್ರೀಟ್ಮೆಂಟೇ ನಾವು ಕೊಡೋದು ಅವರಿಗೆ. ಇಲ್ಲಿ ಆನೆಗಳು ಅವಕ್ಕೂ ಖುಷಿ, ಒಂಥರ ಮೈಸೂರಿಗೆ ಬರೋಕ್ಕೆ ಎಲ್ಲ ಆನೆಗಳಿಗೂ ಒಂಥರ ಖುಷಿಯಿಂದನೇ ಬರುತ್ತೆ. ಇಲ್ಲಿ ಬಂದ ಮೇಲೆ ಯಾವುದಾದ್ರೂ ಒಂದು ಆನೆ ಕೂಡ ಹಠ ಮಾಡಿಲ್ಲ ನಾನು ವಾಪಸ್ ಹೋಗ್ತೀನಿ ಅಂತ. ಒಂದು ಆನೆನೂ ಹಠ ಮಾಡಿಲ್ಲ. ಆದ ಕಾರಣ ಅಂದರೆ ಅದಕ್ಕೆ ಕರೆಕ್ಟ್ ಟೈಮಿಗೆ ಊಟ, ಕರೆಕ್ಟ್ ಟೈಮ್ಗೆ ನಿದ್ದೆ ಎಲ್ಲ ಇದೆ ಅದಕ್ಕೆ. ಚೆನ್ನಾಗಿ ಒಂಥರ ಇದೇನೆಂದರೆ ಇಟ್ಸ್ ಲೈಕ್ ಎ ಟ್ರೈನಿಂಗಲ್ಲಿ ಸ್ವಲ್ಪ ಹಾರ್ಶ್ ಆಗಿರುತ್ತೆ, ಬಟ್ ಇಲ್ಲೇನಿರಲ್ಲ ಅದಕ್ಕೆ. ಇನ್ನೇನು ವಾಕಿಂಗ್ ಒಂದು ಮಾಡ್ಕೊಂಡು ಬರಬೇಕು ಅಷ್ಟೇ ಬಿಟ್ಟರೆ ಆದರೂ ಕೂಡ ಜಾಲಿಯಾಗಿ ಹೋಗಿ ಬರುತ್ತೆ, ಯಾವುದೂ ತೊಂದರೆ ಇಲ್ಲ. ಮನುಷ್ಯರಿಗೆ ಸಹಜವಾಗಿ ಹಬ್ಬದ ಊಟ ಇದ್ದಾಗ ಒಂದು ರೀತಿಯ ಖುಷಿ ಆಗ್ತದೆ. ಅದೇ ರೀತಿ ಈಗ ಪ್ರತಿದಿನ ಹಬ್ಬದ ಊಟ ಸಿಗ್ತಾ ಇದೆ ಗಜಪಡೆಗಳಿಗೆ. ಖಂಡಿತ ಹೌದು, ಡೈಲಿ ಕೂಡ ಹಬ್ಬದ ಊಟ ಇದ್ದಂಗೆ ಅದಕ್ಕೆ. ಬಟ್ ಏನಂತಂದರೆ ಇಟ್ಸ್ ರೆಗ್ಯುಲರ್ ಫುಡ್ಡು ಚೆನ್ನಾಗಿ ತಿಂತಾ ಇದೆ, ಏನು ತೊಂದರೆ ಇಲ್ಲ. ಕಾಯ್ತು ಅಂತ ಇತ್ತು ಸ್ಪೆಷಲ್ ಫುಡ್, ಸ್ಪೆಷಲ್ ರೇಷನ್ಗೋಸ್ಕರ ಎಲ್ಲ ಆನೆಗಳು ಕಾಯ್ತಾ ಇರ್ತಾವ ಹೇಗೆ ಅಂತ ತಮಗೆ ಗೊತ್ತಾಗ್ತದೆ ಇದ್ರ ಬಾಡಿ ಲ್ಯಾಂಗ್ವೇಜು? ಅದೇ ಹೇಳಿದೆ ಅಲ್ವಾ. ಸೊ ಏನೂ ಹಠ ಮಾಡದೆ ಬಂದಿದ್ದಾವೆ ಮೈಸೂರು ಅಂದ ತಕ್ಷಣ, ಮೈಸೂರಿಗೆ ನೀವು ದಸರಾಗೆ ಸೆಲೆಕ್ಟ್ ಆಗಿದ್ದೀರಿ ಅಂದ ತಕ್ಷಣ ಲಾರಿಲಿ ಹತ್ತಿ ಹಠ ಮಾಡ್ದೇ ಆರಾಮಾಗಿ ಇಳೋದು. ಇಷ್ಟು ಲಕ್ಷಾಂತರ ಜನ ಇದ್ದರೂ ಒಂಚೂರು ಅದಕ್ಕೆ ಗಲಿಬಿಲಿಗೊಳ್ಳದೇನೆ ಆರಾಮಾಗಿ ಬಂದು ಡೈಲಿ ಏನೂ ತೊಂದರೆ ಇಲ್ಲದೇ ಆರಾಮಾಗಿದ್ದಾವೆ ಅಂತಂದರೆ ಹಾಗೇನಿಲ್ಲ. ರೆಗ್ಯುಲರ್ ಅದು ಏನಾದರೂ ತಿಂತಾನೆ ಇರುತ್ತಲ್ಲ, ಕಾಯ್ತಾ ಇರ್ತವೆ. ಸೊ ಅದು ಕೇಳ್ತಾವೆ, ಅದರಲ್ಲೇನಿಲ್ಲ. ಒಂದು ವೇಳೆ ಕಾಡಿನಲ್ಲಿದ್ದಂಥ ಸಂದರ್ಭದಲ್ಲಿ ಅವುಗಳ ಆಹಾರ ಪದ್ಧತಿ ಹೇಗಿರುತ್ತೆ? ಏನೆಲ್ಲ ಆಹಾರಗಳನ್ನ ನಾವು ತಿಂತೇವೆ? ಕಾಡಿನಲ್ಲಿದ್ದಾಗ ಬೆಳಗ್ಗೆ ಮತ್ತು ಮಾರ್ನಿಂಗ್ ಮತ್ತು ಈವ್ನಿಂಗ್ ಫುಡ್ಡನ್ನು ಕೊಡ್ತಾರೆ. ಮಧ್ಯದಲ್ಲಿ ಮತ್ತು ರಾತ್ರಿ ಯಾವಾಗಲೂ ಕ್ಯಾಂಪ್ ಇದಕ್ಕೆ ಕಾಡಲ್ಲಿ ಬಿಡ್ತಾರೆ. ಸೊ ಹಾಗಾಗಿ ಅಲ್ಲಿ ಸಿಸ್ಟಮ್ಮೇ ಬೇರೆ, ಇಲ್ಲಿದೆ ಬೇರೆ, ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿದ್ದರೆ ನ್ಯಾಚುರಲ್ ಇದ್ದರೆ ಬ್ರ್ಯಾಂಚ್ ಪೌಡರ್ಸ್ಗಳು ಇರುತ್ತೆ, ಇದು ಬಂಬು ಇರುತ್ತೆ, ಹುಲ್ಲಿರುತ್ತೆ, ಆಮೇಲೆ ಮರದ ಕೊಂಬೆಗಳಿರುತ್ತೆ, ಆಮೇಲೆ ಕಾಯಿಗಳು ಇರುತ್ತೆ, ಅಂದರೆ ಪ್ರೋಟೀನ್ ಯುಕ್ತವಾದಂಥ ಕಾಯಿಗಳಿರುತ್ತೆ, ಅದು ಹಣ್ಣು ಇದ್ರದ್ದು, ಆಮೇಲೆ ಹಲಸು, ಆ ಥರದ ಹಣ್ಣುಗಳನ್ನೆಲ್ಲ ತಿನ್ನುತ್ತೆ ಅದು ಅಲ್ಲಿ. ಇದು DCF ಡಾಕ್ಟರ್ ಪ್ರಭುಗೌಡ ಅವರ ಸ್ಪಷ್ಟವಾದಂತಹ ಮಾತುಗಳು. ಮೈಸೂರಿಗೆ ಬಂದಿರುವಂಥ ಅತಿಥಿಗಳಿಗೆ ರಾಯಲ್ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ಯಾಕಂದರೆ ವಿಶ್ವವಿಖ್ಯಾತ ಜಂಬೂ ಸವಾರಿಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಗಜಪಡೆಗಳು ನಮಗೆ ಕೊಡುವಂತಹ ಏನು ಗುಣಮಟ್ಟದ ದವಸ ಧಾನ್ಯಗಳಿಗಿಂತ ಒಂದು ಪಟ್ಟು ಹೆಚ್ಚಿನ ಗುಣಮಟ್ಟದ ದವಸ ಧಾನ್ಯಗಳನ್ನು ಆನೆಗಳಿಗೆ ನೀಡಲಾಗ್ತಾ ಇದೆ. ಆನೆಗಳನ್ನು ಖಂಡಿತವಾಗಿಯೂ ರಾಯಲ್ ಆಗಿ ನೋಡ್ಕೊಳ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.